ಹಾಯ್ ಹಲೋ ನಮಸ್ತೆ. ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್ ಗೆ ಸ್ವಾಗತ. ನಾನು ಪ್ರಗತಿ ಶೆಟ್ಟಿ. ಸದ್ಯ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ರೀಲ್ಸ್ ದೊಡ್ಡ ಮಟ್ಟದಲ್ಲಿ ಹರಿದಾಡ್ತಾ ಇದೆ. ಆಕ್ಚುಲಿ ಒಂದು ವಿಚಾರ, ಆ ವಿಚಾರದ ವಿಡಿಯೋ ದೊಡ್ಡ ಮಟ್ಟದಲ್ಲಿ ವೈರಲ್ ಆಗ್ತಾ ಇದೆ. ಆ ವಿಚಾರ ಏನಪ್ಪಾ ಅಂತ ಅಂದ್ರೆ, ಒಬ್ಳು ಯುವತಿ ತನಗಾಗಿರುವಂತಹ ಒಂದು ಕಹಿ ಘಟನೆಯನ್ನ ಸೋಷಿಯಲ್ ಮೀಡಿಯಾದಲ್ಲಿ ನೆನೆಸ್ಕೊಂಡಿದ್ದಾಳೆ. ಈ ವಿಚಾರ ದೊಡ್ಡ ಮಟ್ಟದಲ್ಲಿ ಸಂಚಲನ ಮೂಡಿಸ್ತಾ ಇದೆ. ಹಾಗಾದ್ರೆ ಆ ಯುವತಿ ಹೇಳಿರುವಂತಹ ವಿಚಾರ ಏನು, ಅದರಲ್ಲಿರುವಂತಹ ಸತ್ಯಾಸತ್ಯತೆಗಳೇನು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನಾವು ನಿಮ್ಗೆ ಹೇಳ್ತಾ ಹೋಗ್ತೀವಿ, ಕೇಳಿ. ಸೊ ಇತ್ತೀಚೆಗಷ್ಟೇ ಕೇರಳದಲ್ಲಿ ಒಂದು ಘಟನೆ ಆಗಿತ್ತು. ಅಂದ್ರೆ ಒಬ್ಬ ಯುವತಿ ರೀಲ್ಸ್ ಆಸೆಗೋಸ್ಕರ ತನ್ನ ಜೊತೆಗೆ ಒಬ್ಬ ಅನುಚಿತವಾಗಿ ವರ್ತಿಸಿದ ಅಂತೆಲ್ಲ ಏನೋ ಒಂದು ರೀಲ್ಸ್ ಅನ್ನ ಮಾಡಿ ಹಾಕಿದ್ಲು. ಅದೆಲ್ಲವೂ ಕೂಡ ದೊಡ್ಡ ಮಟ್ಟದಲ್ಲಿ ವೈರಲ್ ಆಗಿತ್ತು. ಸೊ ಈ ಪ್ರಕರಣ ಅದಾದ ಬೆನ್ನಲ್ಲೇ ಒಂದಷ್ಟು ಪ್ರಕರಣ ಮುನ್ನೆಲೆಗೆ ಬಂದಿತ್ತು. ರೀಲ್ಸ್, ವ್ಯೂಸ್, ಕಮೆಂಟ್ಸ್ ಗೋಸ್ಕರ ಹೆಣ್ಣು ಮಕ್ಕಳು ತಮ್ಮ ಜೊತೆಗೆ ಅನುಚಿತವಾಗಿ ವರ್ತಿಸ್ತಾ ಇದ್ದಾರೆ ಅಂತ ಆ ವ್ಯಕ್ತಿಗೆ ಸಂಬಂಧ ಇಲ್ಲದೆ ಇದ್ರು ಕೂಡ ಅವನನ್ನ ಘಟನೆಗೆ ಹೊಂದಿಸಿಕೊಂಡು ಆ ವಿಚಾರವನ್ನ ರೀಲ್ಸ್ ಗೋಸ್ಕರ ದೊಡ್ಡ ಮಟ್ಟದಲ್ಲಿ ಕೆಲವು ಹೆಣ್ಣು ಮಕ್ಕಳು ವೈರಲ್ ಮಾಡ್ತಾ ಇದ್ರು. ಆ ವಿಚಾರ ವ್ಯಾಪಕ ಟೀಕೆಗೆ ಕೂಡ ಗುರಿಯಾಗಿತ್ತು. ಸದ್ಯ ಬೆಂಗಳೂರಿನಲ್ಲೂ ಕೂಡ ಒಬ್ಬ ಮಹಿಳೆ ತನಗಾದಂತಹ ಒಂದು ಘಟನೆಯನ್ನ ಹೇಳ್ಕೊಂಡಿದ್ದಾರೆ. ಅದು ಕೂಡ ಸೋಷಿಯಲ್ ಮೀಡಿಯಾ ಮೂಲಕ. ಇದು ರಿಯಲ್ಲ ಅನ್ನುವಂಥದ್ದು ಬಹುತೇಕರು ಸದ್ಯ ಮಾಡ್ತಾ ಇರುವಂತಹ ಪ್ರಶ್ನೆ. ಹಾಗಾದ್ರೆ ಆ ಘಟನೆ ಏನು ಅಂತ ನೀವು ಕೇಳಿದ್ರೆ, ಕಳೆದ 2 ದಿನಗಳ ಹಿಂದಷ್ಟೇ ಇನ್ಸ್ಟಾಗ್ರಾಮ್ ನಲ್ಲಿ ಒಂದು ವಿಡಿಯೋ ಅಪ್ಲೋಡ್ ಆಗುತ್ತೆ. ಒಂದು ಮಹಿಳೆ ತನ್ನ ಒಂದು ಖಾಸಗಿ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾ ಇರುವಂತಹ ಓರ್ವ ಮಹಿಳೆ ತನಗಾಗಿರುವಂತಹ ಕಹಿ ಘಟನೆಯನ್ನ ಆಕೆ ಹಂಚ್ಕೊಳ್ತಾಳೆ. ಆಕೆ ಹೇಳಿರುವಂತಹ ವಿಚಾರ ಏನು ಅಂತ ಕೇಳಿದ್ರೆ, ಆಕೆ ಕೆಲಸದ ಜಾಗದಿಂದ ಮನೆಗೆ ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ಒಬ್ಬ ಪುರುಷ ಕಾರ್ನಲ್ಲಿ ದಿಢೀರ್ ಅಂತ ಬರ್ತಾನೆ. ಬಂದಂತವ ದಿಢೀರ್ ಅಂತ ಬ್ರೇಕ್ ಹಾಕ್ತಾನೆ. ಆತ ಯಾವುದೇ ರೀತಿಯಾಗಿ ಬಟ್ಟೆ ಧರಿಸಿರುವುದಿಲ್ಲ, ನಗ್ನನಾಗಿರ್ತಾನೆ. ಆ ಸಂದರ್ಭದಲ್ಲಿ ಈಕೆಯನ್ನ ಕಾರಿನ ಒಳಗಡೆ ಬರುವಂತೆ ಒತ್ತಾಯ ಪೂರ್ವಕವಾಗಿ ಬಲವಂತವಾಗಿ ಕರಿತಾನೆ ಅನ್ನುವಂತಹ ವಿಚಾರವನ್ನ ಆಕೆ ತನ್ನ ವಿಡಿಯೋದಲ್ಲಿ ಹೇಳಿದ್ದಾರೆ. ಅದ್ರ ಜೊತೆಗೆ ಒಂದು ವಿಡಿಯೋ ಕೂಡ ಮಾಡಿದ್ದಾರೆ. ಆ ವಿಡಿಯೋದಲ್ಲಿ ಏನಿದೆ ಅಂತ ಹೇಳಿದ್ರೆ, ಆಕೆ ಓಡ್ತಾ ಇರ್ತಾರೆ, ದಿಢೀರ್ ಅಂತ ಓಡ್ತಾ ಇರ್ತಾರೆ. ಓಡಿ ಅಲ್ಲೊಂದಿಷ್ಟು ಜನರನ್ನ ಮಾತಾಡಿಸ್ತಾರೆ. ನೀವು ಹೆಲ್ಪ್ ಮಾಡ್ಬೇಕಲ್ವಾ, ಹಾಗೆ ಹೀಗೆ ಅಂತೆಲ್ಲ ಮಾತಾಡಿಸ್ತಾರೆ. ಅಂದ್ರೆ ಆಕೆ ಹೇಳುವಂತದ್ದು ಏನಪ್ಪಾ ಅಂತ ಅಂದ್ರೆ, ನಗ್ನನಾಗಿದ್ದಂತಹ ವ್ಯಕ್ತಿ ಕಾರ್ನ ಒಳಗಡೆ ಬರೋದಕ್ಕೆ ಆಕೆಯನ್ನ ಬಲವಂತ ಮಾಡ್ತಾನೆ ಅನ್ನುವಂತಹ ವಿಚಾರವನ್ನ ಆಕೆ ಉಲ್ಲೇಖ ಮಾಡಿದ್ದಾಳೆ. ಆ ಸಂದರ್ಭದಲ್ಲಿ ಘಟನೆ ನಡೆದಂತಹ ಜಾಗದಲ್ಲಿ ಇಬ್ರು ಹುಡುಗರು ಕೂಡ ಇರ್ತಾರೆ. ಸಹಾಯ ಮಾಡಿ ಅಂತ ನಾನು ಕೇಳ್ತೀನಿ, ಆದ್ರೆ ಅವ್ರು ಅದಕ್ಕೆ ಸ್ಪಂದಿಸಿರೋದಿಲ್ಲ ಅಂತ ಹೇಳಿರ್ತಾಳೆ. ದಿಢೀರ್ ಅಂತ ಆ ಜಾಗದಿಂದ ನಾನು ಓಡಿ ಬರ್ತೀನಿ, ಆ ಸಂದರ್ಭದಲ್ಲಿ ನನಗೆ ಭಯ ಆಯ್ತು, ಆತ ಸ್ಪೀಡ್ ಆಗಿ ಕಾರನ್ನ ಓಡಿಸ್ಕೊಂಡು ಹೋದ ಅನ್ನುವಂತಹ ವಿಚಾರವನ್ನ ವಿಡಿಯೋದಲ್ಲಿ ಉಲ್ಲೇಖ ಮಾಡಿದ್ದಾಳೆ. ಜೊತೆಗೆ ಆಕೆಯ ಸಾಮಾಜಿಕ ಜಾಲತಾಣದ ಖಾತೆಯಲ್ಲೂ ಕೂಡ ಕ್ಯಾಪ್ಷನ್ ಅನ್ನ ಬರ್ಕೊಂಡಿರುವಂತದ್ದು, ಘಟನೆ ಬಗ್ಗೆ ಸಂಪೂರ್ಣವಾಗಿ ಬರ್ಕೊಂಡಿದ್ದಾರೆ. ಇಲ್ಲಿ ಬಹುತೇಕರು ಕಾಮೆಂಟ್ ಅಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂತ ಕೇಳಿದ್ರೆ, ಇದು ರೀಲ್ಸ್ ಗೋಸ್ಕರ ಅಂದ್ರೆ ವ್ಯೂಸ್ ಗೋಸ್ಕರ ಮಾಡ್ತಾ ಇರೋದಾ, ನಿಜವಾಗಿ ನಡೆದಿರುವಂತಹ ಘಟನೆನ, ಈ ರೀತಿಯ ಎಲ್ಲ ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಆದ್ರೆ ಇಲ್ಲಿ ಆಕೆ ಕ್ಲಿಯರ್ ಆಗಿ ತನ್ನ ಮುಖವನ್ನ ಕೂಡ ಆಕೆ ಏನೋ ಬಹಿರಂಗ ಪಡಿಸಿರೋದು, ಆಕೆಯ ಫೇಸ್ ಜೊತೆಗೆ ಯಾವುದೇ ರೀತಿ ಮಾಸ್ಕ್ ಗೀಸ್ಕ್ ಏನ್ ಕವರ್ ಮಾಡ್ಕೊಂಡಿಲ್ಲ. ಹಂಗೆ ಅವರು ವಿಡಿಯೋ ಬಂದು ಹೇಳ್ತಾರೆ, ನನ್ಗಾಗಿರುವಂತಹ ಕಹಿ ಘಟನೆಯನ್ನ ನಾನು ಹಂಚ್ಕೊಂಡಿದೀನಿ, ಇದನ್ನ ರೀಲ್ಸ್ ವ್ಯೂಸ್ ಗೆಲ್ಲ ಮಾಡೋ ಅವಶ್ಯಕತೆ ನನಗಿಲ್ಲ ಅಂತ ಹೇಳ್ತಾರೆ. ಯಾರು ಈ ರೀತಿಯಾಗಿ ಕಮೆಂಟ್ ಆಗ್ತಾರೆ ಅವರೆಲ್ಲರ ಕಮೆಂಟ್ ಕೂಡ ವೈಯಕ್ತಿಕವಾಗಿ ಆಕೆ ರಿಪ್ಲೈ ಕೊಡ್ತಾ ಹೋಗ್ತಾರೆ. ಯಾವುದೇ ಕಾರಣಕ್ಕೂ ವ್ಯೂಸ್ ಗೋಸ್ಕರ ಅನ್ನೋದನ್ನ ಮಾಡಿಲ್ಲ, ನನ್ಗಾಗಿರುವಂತಹ ಕಹಿ ಘಟನೆಯನ್ನ ನಾನು ಹಂಚ್ಕೊಂಡಿರೋದು, ಬೆಂಗಳೂರಿನಲ್ಲಿ ಈ ತರದೊಂದು ಘಟನೆ ಆಗಿದೆ ಅಂತ ಹೇಳ್ತಾರೆ. ಅದಕ್ಕೆ ಒಂದಿಷ್ಟು ಜನ ಕೂಡ ಕಮೆಂಟ್ ಮಾಡಿದ್ದಾರೆ, ಇದು ಬೆಂಗಳೂರಿನ ಮಾನ ಮರ್ಯಾದೆಯನ್ನು ಹರಾಜಾಕುವಂತಹ ಒಂದು ಪ್ರಯತ್ನ ಅಂತ. ಆಕೆಗೆ ಕನ್ನಡ ಬರೋದಿಲ್ಲ, ಅದಕ್ಕೆ ಒಂದಿಷ್ಟು ಜನ ಕಮೆಂಟ್ ಮಾಡಿದ್ದಾರೆ, ಮೊದಲು ಪ್ರಾದೇಶಿಕ ಭಾಷೆ ಕಲಿರಿ, ಆಗ ಇದು ಯಾವುದೇ ಸಮಸ್ಯೆ ಆಗಲ್ಲ. ನೀವು ಕನ್ನಡದಲ್ಲಿ ಬಹುಶಃ ಸಹಾಯ ಕೇಳಿದ್ರೆ ಕನ್ನಡಿಗರೆಲ್ಲ ಅಲ್ಲಿ ಬರ್ತಿದ್ರೇನೋ, ನೀವು ಹಿಂದಿಯಲ್ಲಿ ಕೇಳಿರೋದ್ರಿಂದ ಬಹುಶಃ ಅವ್ರಿಗೆ ಅರ್ಥ ಆಗದೆ ಅಲ್ಲಿ ಹುಡುಗರು ಸಹಾಯ ಮಾಡಿರ್ಲಿಕ್ಕಿಲ್ಲ ಅನ್ನುವಂತಹ ಮಾತನ್ನ ಕೂಡ ಹೇಳ್ತಾರೆ. ಈ ವಿಚಾರ ನಾನಾ ರೀತಿಯಾಗಿ ಸದ್ಯ ಚರ್ಚೆ ಆಗ್ತಾ ಇದೆ. ಸಂಬಂಧಪಟ್ಟ ಹಾಗೆ ಲೊಕೇಶನ್ ಅನ್ನ ಕೇಳುವಂತಹ ಪ್ರಯತ್ನ ಮಾಡಿದ್ರು ಕೂಡ ಆಕೆ ಅದಕ್ಕೆ ಸ್ಪಂದಿಸುವುದಿಲ್ಲ. ಆಕೆ ಏನ್ ಹೇಳ್ತಾರೆ ಅಂದ್ರೆ, ನನ್ನ ಹತ್ರ ಕಾರಿನ ಯಾವ್ದು ವಿಡಿಯೋ ಇಲ್ಲ, ಸೊ ಹಾಗಾಗಿ ಪೊಲೀಸ್ ಠಾಣೆಗೆ ಕಂಪ್ಲೇಂಟ್ ಕೊಟ್ಟಿಲ್ಲ ಅಂತ ಕೂಡ ಹೇಳ್ತಾ ಇದ್ದಾರೆ. ಬಟ್ ಈ ವಿಡಿಯೋ ಮಾತ್ರ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ, ಸಂಚಲನವನ್ನ ಕ್ರಿಯೇಟ್ ಮಾಡ್ತಾ ಇದೆ. ಲೊಕೇಶನ್ ಬಗ್ಗೆ ಯಾವುದೇ ರೀತಿಯಾಗಿ ಆಕೆ ಇದುವರೆಗೂ ಕೂಡ ಸ್ಪಷ್ಟನೆಯನ್ನ ಕೊಟ್ಟಿಲ್ಲ. ಬಟ್ ಯಾರೆಲ್ಲ ಆಕೆ ರೀಲ್ಸ್ ವ್ಯೂಸ್ ಗೋಸ್ಕರ ಮಾಡ್ತಾ ಇದೆ ಅಂತ ಕಮೆಂಟ್ ಹಾಕಿದ್ದಾರೆ ಅವರೆಲ್ಲರಿಗೂ ಕೂಡ ರಿಪ್ಲೈ ಕೊಟ್ಟಿದ್ದಾರೆ, ಸ್ಪಷ್ಟನೆಯನ್ನು ಕೊಡುವಂತಹ ಕೆಲಸ ಮಾಡಿದ್ದಾರೆ. ರೀಲ್ಸ್ ವ್ಯೂಸ್ ಕಮೆಂಟ್ಸ್ ಗೋಸ್ಕರ ನನಗೆ ಮಾಡೋ ಅವಶ್ಯಕತೆ ಇಲ್ಲ, ನನಗಾಗಿರೋ ಘಟನೆಯನ್ನ ನಾನು ಹೇಳ್ಕೊಂಡಿರೋದು, ನನಗೆ ನ್ಯಾಯ ಬೇಕು ಅನ್ನುವಂತಹ ಅರ್ಥದಲ್ಲಿ ಆಕೆ ಮಾತಾಡಿದ್ದಾರೆ.
ಬೆಂಗಳೂರು ಸಿಟಿ ಪೊಲೀಸರನ್ನು ಕೂಡ ಸಿಕ್ಕಾಪಟ್ಟೆ ಜನ ಟ್ಯಾಗ್ ಮಾಡಿದ್ದಾರೆ. ಸೊ ಸಿಟಿ ಪೊಲೀಸರ ಗಮನಕ್ಕೂ ಕೂಡ ಈ ವಿಚಾರ ಬಂದಿದೆ. ಇದುವರೆಗೂ ಪೊಲೀಸರು ಕೂಡ ಈ ಘಟನೆಗೆ ಸಂಬಂಧಪಟ್ಟ ಹಾಗೆ ರಿಯಾಕ್ಟ್ ಮಾಡಿಲ್ಲ. ಬಹುಶಃ ಆಕೆ ಲೊಕೇಶನ್ ಅನ್ನ ಮೆನ್ಷನ್ ಮಾಡಿದ್ರೆ, ಅಲ್ಲೇ ಆಕೆ ಹೇಳಿರೋದು ನಿಜವಾಗಿದ್ರೆ, ಸುತ್ತ ಇರುವಂತಹ ಸಿಸಿಟಿವಿಯನ್ನ ಪರಿಶೀಲನೆ ಮಾಡಿ ಸಿಸಿಟಿವಿಯ ಆಧಾರದ ಮೇಲೆ, ಅಂದ್ರೆ ಕಾರ್ ಸ್ಪೀಡ್ ಆಗಿ ಹೋಯ್ತು, ಆ ಟೈಮಿಂಗ್ಸ್ ಎಲ್ಲವುದನ್ನು ಕೂಡ ಹೇಳಿದ್ರೆ ಈಸಿಯಾಗಿ ಪೊಲೀಸರು ಅದನ್ನ ಟ್ರೇಸ್ ಮಾಡೋದಕ್ಕೆ ಅವರಿಗೆ ಬಹಳ ಕಡಿಮೆ ಸಮಯದಲ್ಲಿ ಅದನ್ನ ಟ್ರೇಸ್ ಮಾಡ್ತಾರೆ. ಬಟ್ ಆಕೆ ಮುಂದೆ ಬಂದು ನಿಜವಾದ ಘಟನೆ ಆಗಿದ್ರೆ ಆಕೆ ಮುಂದೆ ಬಂದು ಹೇಳಬೇಕು ಯಾವ ಲೊಕೇಶನ್ ಏನು ಎತ್ತ ಅಂತ. ಸೊ ಇದು ರಿಯಲ್ಲ ಅನ್ನುವಂಥದ್ದೇ ಸದ್ಯ ಇರುವಂತಹ ಪ್ರಶ್ನೆ. ಸೊ ಇದಕ್ಕೆ ಮುಂದೆ ಉತ್ತರ ಸಿಗುವಂತಹ ಸಾಧ್ಯತೆ ಇದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.